ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಮಗೂ ಅರ್ಥ ಆಗುತ್ತೆ. ನಾವೆಲ್ಲ ಸೀಸನ್ಡ್ ಪೊಲಿಟಿಷಿಯನ್ಸ್. 40 ವರ್ಷಗಳಿಂದ ಅನೇಕ ಸರ್ಕಾರಗಳನ್ನ, ಮಂತ್ರಿಮಂಡಲಗಳನ್ನ, ಇಂಥ ಅನೇಕ ವಿಚಾರಗಳನ್ನ ತಿಳ್ಕೊಂಡವ್ರಿದ್ದೀವಿ. ಎಲ್ಲರಿಗೂ ಎಲ್ಲವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಆಸ್ಪಿರೆಂಟ್ಸ್ 40-50 ವರ್ಷ ಉಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಇನ್ನೊಂದು ಕಡೆ ಕೆಲವು ಉಳಿದು. ಸೊ ಅದ್ರ ಭಾಗವಾಗಿ ನಾನು ಅವರಿಗೆ ಮಂತ್ರಿ ಕೊಟ್ಟಿಲ್ಲ ಅಂತಕ್ಕಂಥ ಭಾವನೆ ಇರಲಿಲ್ಲ ನನಗೆ. ಆದ್ರೆ ಅವರು ನನಗೆ ಮಾತು ಕೊಟ್ಟು ಕೊನೆ ಹಂತದವರೆಗೆ ಮಾಡಿ ಲಾಸ್ಟಕ್ಕೆ ಡ್ರಾಪ್ ಮಾಡಿದ್ರು. ಅದು ನನಗೆ ಹರ್ಟ್ ಆಗಿ ನಾನು ಅವತ್ತು 3ನೇ ತಾರೀಕಿನ ದಿವಸ ಬೆಂಗಳೂರಿನ ವಿಧಾನಸಭಾ ಏನು ಉಪಾಧ್ಯಕ್ಷರು, ಯಾಕಂದ್ರೆ ಅಧ್ಯಕ್ಷರು ರಿಸೈನ್ ಮಾಡಿದ್ರು ಮೊದಲೇ ಮಂತ್ರಿಮಂಡಲದಲ್ಲಿ, ಯುಟಿ ಖಾದರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ರುದ್ರಪ್ಪ ಲಮಾಣಿ ಅವರು ಸಾಮಾನ್ಯ ಉಪಾಧ್ಯಕ್ಷರು ಆ ಅಧಿಕಾರದಲ್ಲಿದ್ದರು. ಸೊ ಅವ್ರಿಗೆ ಹೋಗಿ ನನ್ನ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದೆ. ಸಂಜೆ 7 ಗಂಟೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ, ಕರ್ನಾಟಕದ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮನೆಗೆ ಬಂದು ಅದು ಹೇಳುವಂಥ ಸಂದರ್ಭದಲ್ಲಿ ಅನೇಕ ಜನ ಶಾಸಕರು ಸಹಿತ ನಮ್ಮ ಮನೆಗೆ ಬಂದಿದೆ. ಈ ಇಡೀ ಆ 2 ದಿನದಲ್ಲಿ 27 ಜನ ಶಾಸಕರುಗಳು, 7 ಜನ ಸಚಿವರುಗಳು, ಅನೇಕ ಮಠಾಧೀಶರು, ಅನೇಕ ಹಿರಿಯರು, ವಿಚಾರವಾದಿಗಳು, ಮಹಾರಾಷ್ಟ್ರ ಅನೇಕ ಜನ ನಾಯಕರುಗಳು ನನ್ನ ಸಂಪರ್ಕಿಸಿ, ಇಲ್ಲ ನೀವೆಲ್ಲ ಮೊದಲಿನಿಂದ ಬಂದಿದ್ರಿ, ಇದು ಒಂದರ ಸಂಬಂಧ ಇಷ್ಟು ವಿಕೋಪಕ್ಕೆ ಹೋಗೋದು ಬೇಡ. ಮಾನ್ಯ ಸಚಿವರಾಗಿರ್ತಕ್ಕಂಥವ್ರು ಸೌದಿಯವರು, ಲಕ್ಷ್ಮಣ ಸೌದಿಯವರು ನನ್ನ ಆತ್ಮೀಯ ಸೋದರರಾಗಿರ್ತಕ್ಕಂಥ ಅವ್ರು ಬಂದು ನನಗೆ, ಇಲ್ಲ ನಮ್ಮ ಕೋಟಾದಾಗ ಬೇಕಾದ್ರೆ ನನಗೆ ಉಪಮುಖ್ಯಮಂತ್ರಿಯಾಗಿ ಮಂತ್ರಿ ಕೆಲಸ ಮಾಡಿದ್ರು, ನಂದೇ ಬೇಕಾದ್ರೆ ರಿಸೈನ್ ಮಾಡ್ತೀನಿ, ನೀವು ಆಗ್ರಿ